ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಆರೋಪಿ ಮೃತಪಟ್ಟ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ಪೊಲೀಸ್ ಠಾಣೆಯನ್ನೇ ಸಾರ್ವಜನಿಕರು ಧ್ವಂಸಗೊಳಿಸಿರೋ ಪ್ರಕರಣ. ಇದೊಂದು ಬೆಚ್ಚಿ ಬೀಳಿಸುವ, ಅಚ್ಚರಿ ಮೂಡಿಸುವ ಪ್ರಕರಣ. ಕಾರಣ ಇಷ್ಟೇ, ಈಗ ಚನ್ನಗಿರಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಾಗಾಗಿಯೇ 3 ಜಿಲ್ಲೆಗಳಿಂದ DYSP, ASP ಹಂತದ ಮೇಲಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಹಾಗಾದರೆ ಆಗಿದ್ದಾದರೂ ಏನು ಕಾರಣ ಏನು? ಹಾಗಾದರೆ ಆದಿಲ್ ತಪ್ಪಿತಸ್ಥನ ಅಥವಾ ತಪ್ಪಿತಸ್ಥ ಅಲ್ವಾ, ಅಥವಾ ಲಾಕಪ್ ಡೆತ್ತೇ ಆಗಿದೆಯಾ ಅಲ್ಲಿ ಅನ್ನೋ ಎಲ್ಲದರ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಒತ್ತು ಬಂದಿರೋದು. ಪಿನ್ ಟು ಪಿನ್ ಮಾಹಿತಿ. ಪೊಲೀಸ್ ಠಾಣೆಗೆ ಆತ ಕರೆದುಕೊಂಡು ಹೋಗಿದ್ದರಿಂದ ಇಲ್ಲಿಯವರೆಗಿನ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಕೊಡೋ ಒಂದು ವರದಿ. ಜೊತೆಗೆ ಈ ಒಂದು ಪ್ರಕರಣವನ್ನು ನಾನು ಗಮನಿಸಿದಾಗ ನನಗೆ ಜೈ ಭೀಮ್ ಸಿನಿಮಾ ನೆನಪಾಗತ್ತೆ. ಕಾರಣ ಇಷ್ಟೇ, ಇಲ್ಲೂ ಕೂಡ ಆತನನ್ನು ಲಾಕಪ್ ಡೆತ್ ಮಾಡಲಾಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕೆಲವು ಪೊಲೀಸ್ ಅಧಿಕಾರಿಗಳು ಈ ರೀತಿಯಾದಂಥ ದೌರ್ಜನ್ಯವನ್ನು ಎಸಗಿರೋ ಅನೇಕ ಉದಾಹರಣೆಗಳು ಕೂಡ ನಮ್ಮ ಕಣ್ಣು ಮುಂದಿದೆ. ಆತ ಅಸಹಾಯಕನೋ ಅಥವಾ ದಲಿತನೋ ಅಥವಾ ಅವನ ಕೈಲಿ ಏನೂ ಆಗೋದಿಲ್ಲ ಅನ್ನೋ ಸಂದರ್ಭವನ್ನೇ ದುರುಪಯೋಗ ಪಡಿಸ್ಕೊಂಡು ಪೊಲೀಸ್ ಅಧಿಕಾರಿಗಳು ದುರ್ವರ್ತನೆ ಮಾಡೋ ಅನೇಕ ಉದಾಹರಣೆಗಳು ಕೂಡ ಇದ್ದಾವೆ. ಬಟ್ ಇಲ್ಲಿ ಆಗಿರೋದಾದರೂ ಏನು ಅಂತ. ಆದಿಲ್ ಇದೇ ಚನ್ನಗಿರಿಯ ಸ್ಥಳೀಯ ಆತ, ಅನ್ಯ ಕೋಮಿನ ಹುಡುಗ. ಜೊತೆಗೆ 32 ವರ್ಷ ಆತನಿಗೆ. ಮಟ್ಕ ಮತ್ತು ಜೂಜಾಟವನ್ನು ಆಡಿಸ್ತಾನೆ ಅಂತಲೇ ವಿಚಾರಣೆಗೋಸ್ಕರ ಅವನನ್ನು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಅಲ್ಲಿ ಏನಾಯಿತು ಅಂತ, ರಾತ್ರಿ 8:35ಕ್ಕೆ ಸ್ಟೇಷನ್ಗೆ ಆತನನ್ನು ಕರೆದುಕೊಂಡು ಹೋಗಿರೋದು. ಅಲ್ಲಿ 8ರಿಂದ 10 ನಿಮಿಷ ಅಷ್ಟೇ ಇದ್ದ ಅಂತೇಳಿ ಈಗ ಸದ್ಯದ ಪೊಲೀಸ್ ಅಧಿಕಾರಿಗಳ ಮಾಹಿತಿ. ಅಲ್ಲಿ ಎಷ್ಟೊತ್ತಿದ್ದ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ. 8ರಿಂದ 10 ನಿಮಿಷ ಆತನನ್ನು ಕರೆದುಕೊಂಡು ಹೋಗಿ ಕೂರಿಸಿದಷ್ಟೇ ಆತ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾನಂತೆ. ಕುಸಿದು ಬಿದ್ದ ತಕ್ಷಣವೇ ಆತನನ್ನು ಚನ್ನಗಿರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಮೊದಲೇ ಆತನಿಗೆ ಲೋ BP ಇತ್ತು ಅಂತ ಹೇಳಿ ಕೆಲವೊಬ್ಬರಿಗೆ ಹೇಳ್ತಾ ಇರೋ ವರದಿಗಳ ಪ್ರಕಾರ, ಜೊತೆಗೆ ಆತನ ತಂದೆ ಕಲೀಮುಲ್ಲಾ ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಆದರೆ ಆತ ಲೋ BPಯಿಂದಲೇ ಅಲ್ಲಿ ಕುಸಿದು ಬಿದ್ದು ಸತ್ತ ಅನ್ನೋದಕ್ಕೆ ಇನ್ನೂ ಕೂಡ ಪೋಸ್ಟ್ ಮಾರ್ಟಮ್ ವರದಿ ಬರಬೇಕಾಗಿದೆ. ಆದರೆ ಆ ಘಟನೆಯ ಒಂದು ಸವಿಸ್ತಾರವಾದಂಥ ವರದಿಯನ್ನು ಕೊಡ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ಕಲ್ಪನೆ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ. ಪೊಲೀಸರ ವರದಿ ಪ್ರಕಾರ ಆತ 8ರಿಂದ 10 ನಿಮಿಷಗಳ ಕಾಲ ಪೊಲೀಸ್ ಠಾಣೆಯಲ್ಲಿದ್ದಂತೆ. ಸಡನ್ನಾಗಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಚನ್ನಗಿರಿ ಆಸ್ಪತ್ರೆಗೆ ಆತನನ್ನು ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ವೈದ್ಯರು ರಿಪೋರ್ಟ್ ಕೊಟ್ಟಿದ್ದಾರೆ, ಇಲ್ಲ ಈತನು ಸಾವನ್ನಪ್ಪಿದ್ದಾನೆ ಆಗಲೇ ಅಂತ ಹೇಳಿ. ಆಗ ಸಂಬಂಧಿಕರು ಮತ್ತು ಪೊಲೀಸ್ ಅಧಿಕಾರಿಗಳು ಡೆಡ್ ಬಾಡಿಯನ್ನು ಆಸ್ಪತ್ರೆಯಿಂದ ಇದೇ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ. ಅಲ್ಲಿ ಒಂದಿಷ್ಟು ಮಾತುಕತೆಗಳಾಗಿದ್ದಾವೆ, ಚರ್ಚೆಗಳಾಗಿದ್ದಾವೆ, ವಾದ ಪ್ರತಿವಾದಗಳಾಗಿದ್ದಾವೆ. ಇಲ್ಲ, ಆತ ಲಾಕಪ್ ಡೆತ್ತೇ ಆಗಿದ್ದಾನೆ, ನೀವು ಅಲ್ಲಿ ಆತನನ್ನು ಕರೆದುಕೊಂಡು ಹೋಗುವ ಮುನ್ನವೇ ಇಲ್ಲಿ ಸತ್ತಿದ್ದವನು ಅನ್ನೋದು ಸಂಬಂಧಿಕರ ನಡುವೆ ಒಂದು ವಾಗ್ವಾದ ಆಗಿರೋದು. ಆ ಕ್ಷಣ ಹೇಗಿದೆ ನೋಡಿ, ಆ ಮೊಮೆಂಟು. ಯಾವಾಗ ಆ ಸ್ಟೇಷನ್ನಲ್ಲಿ ಚರ್ಚೆ ಶುರುವಾಯ್ತಲ್ಲ, ಆ ಮಾತುಗಳು ಒಬ್ಬರಿಂದ ಒಬ್ಬರಿಗೆ ಇಡೀ ಚನ್ನಗಿರಿಯನ್ನು ವ್ಯಾಪಿಸಿದೆ. ಇದೇ ಆದಿಲ್ ಶಾ ಇರ್ತಕ್ಕಂಥ ಆದಿಲ್ನ ಗೆಳೆಯರು, ಫ್ರೆಂಡ್ಸ್ಗಳು, ಸರ್ಕಲ್ಲು, ಸಂಬಂಧಿಕರು ಎಲ್ರಿಗೂ ವಾಟ್ಸಪ್ಗಳ ಮುಖಾಂತರ ಆತನನ್ನು ಲಾಕಪ್ ಡೆತ್ ಮಾಡಲಾಗಿದೆ ಅನ್ನೋ ಸುದ್ದಿ ಯಾವಾಗ ಹರಿದಾಯ್ತಲ್ಲ, ಹರಿದಾಡಿದ ತಕ್ಷಣ ಇಡೀ ಒಂದು ದೊಡ್ಡ ಸಮೂಹವೇ ಅದೇ ಸ್ಟೇಷನ್ ಎದುರಿಗೆ ಬಂದಿರೋದು. 10:30 ಸುಮಾರಿಗೆ ದೊಡ್ಡದಾದಂಥ ಕಲ್ಲು ತೂರಾಟ, ಪೊಲೀಸ್ ಜೀಪ್ಗಳನ್ನೇ ಜಖಮ್ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ನೇ ನುಚ್ಚು ನೂರು ಮಾಡಿಬಿಟ್ಟಿದ್ದಾರೆ. ಸ್ಟೇಷನ್ ಧ್ವಂಸವಾಗಿರೋದಲ್ಲದೆ ಹಿಗ್ಗಾಮುಗ್ಗ ಕಲ್ಲು ತೂರಾಟ ಆಗಿರೋದು. ನೀವು ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದರೆ, ಜನರು ಏನಾದರೂ ಆಕ್ರೋಶ ಭರಿತರಾದರೆ, ಜನರು ಏನಾದರೂ ಸಿಟ್ಟಿಗೆದ್ದರೆ ಯಾವ ಪೊಲೀಸ್ ಸ್ಟೇಷನ್ನು ಕೂಡ ಇಲ್ಲ, ಯಾವ ರಕ್ಷಣಾ ಪಡೆಗಳು ಅವರಿಗೆ ಎಟುಕೋದಿಲ್ಲ ಅನ್ನೋದು ಈ ಒಂದು ಪ್ರತ್ಯಕ್ಷ ದರ್ಶನವಾಗಿ ನಿಲ್ತಕ್ಕಂಥದ್ದು. ನಾನು ಅವರ ಪರವನ್ನು ವಹಿಸಿ ಮಾತನಾಡ್ತಾ ಇದ್ದೀನಿ ಅಂತಲ್ಲ, ಅವರ ಆಕ್ರೋಶ ನೋಡಿ. ಎಲ್ಲ ಕಿಟಕಿ, ಗಾಜು ಎಲ್ಲವನ್ನೂ ಕೂಡ ಪುಡಿ ಮಾಡಿದ್ದಾರೆ. ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ದಾರೆ. ಜೊತೆಗೆ ಪೊಲೀಸ್ ಜೀಪ್ಗಳು, 2 ಖಾಸಗಿ ವಾಹನಗಳು ಕೂಡ ಜಖಮ್ ಆಗಿರೋದು. ಮತ್ತು ಎದುರುಗಡೆ ಇರತಕ್ಕಂಥ ಧ್ವಜದ ಕಂಬವನ್ನೇ ಕಿತ್ತಾಕಿದ್ದಾರೆ. ಆ ಕಂಬಿಯ ಸರಳುಗಳು ಸುತ್ತಮುತ್ತ ಇದ್ದವನು ಯಾವನ್ನೂ ಕೂಡ ಬಿಟ್ಟಿಲ್ಲ. ದೂರದಿಂದ ಎಲ್ಲ ಕಲ್ಲುಗಳನ್ನು ತೂರಾಡ್ತಾ ಇದ್ದಾರೆ. ಸದ್ಯ ಈಗಾಗಲೇ ಇದರೆಲ್ಲದರ ಮೇಲೆ ಪೊಲೀಸ್ ಅಧಿಕಾರಿಗಳು ಕೂಡ FIR ದಾಖಲಿಸ್ಕೊಂಡಿದ್ದಾರೆ. ಅದೊಂದು ಕಡೆ. ತಡರಾತ್ರಿ ಏನು ಇದು ತೀವ್ರತೆಗೆ ಹೋಗ್ತಲ್ಲ, ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಅಂದಾಗ ಪೊಲೀಸರು ಟಿಯರ್ ಗ್ಯಾಸ್ ಕೂಡ ಸಿಡಿಸಿರೋದು, ಜೊತೆಗೆ ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಆಗ ಜನರು ಸ್ವಲ್ಪ ಇದನ್ನು, ಈ ವಿಕೋಪದ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಕೆಲಸ. ಅದಾದ ನಂತರ ಬೆಳಗಿನ ಜಾವ 3:30ಕ್ಕೆ ಇದೇ ಆತನ ಮೃತದೇಹವನ್ನು ಚಿಗಟೇರಿ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ಶಿಫ್ಟ್ ಮಾಡಿ ಅಲ್ಲಿ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ತರಿಸ್ಕೊಳ್ಳೋ ಪ್ರಯತ್ನ ನಡೆದಿರೋದು. ಸದ್ಯ ಈಗಾಗಲೇ
ತಂದೆಯಿಂದಲೇ UDR ಕೇಸ್ ದಾಖಲಾಗಿದೆ. ಜೊತೆಗೆ ಗಲಭೆಗೆ ಸಂಬಂಧಿಸಿದಂತೆಯೇ 3 ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಮತ್ತು ಈ ಮರಣೋತ್ತರ ಪರೀಕ್ಷೆ ಇದೆಯಲ್ಲ, ಅದಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು. ಚನ್ನಗಿರಿಯ ಒಂದು ಕೈಮರ ಸರ್ಕಲ್ ಬಳಿ ಇರೋ ಕಬರಸ್ಥಾನದಲ್ಲಿ ಈಗಾಗಲೇ ಆದಿಲ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಎಲ್ಲ ಸಿದ್ಧತೆಗಳನ್ನು ಕೂಡ ನಡೆಸ್ಕೊಳ್ಳಾಗ್ತಾ ಇದೆ. ಹಾಗಾಗಿ ಹೈ ಸೆಕ್ಯೂರಿಟಿ ಕೂಡ ಇದೆ. ಇಲ್ಲಿ ದೊಡ್ಡ ಗಲಭೆಗೆ ಯಾರೆಲ್ಲ ಬಂದಿದ್ರು, ಆ ಒಂದು ಕಿಡಿಗೇಡಿಗಳು ಈ ರೀತಿಯಾದಂಥ ಎಲ್ಲ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ದು, ಅವರ ಎಲ್ಲರ ಮೇಲೂ ಕೂಡ FIR ಮತ್ತು ಇದೊಂದು ಸ್ವಲ್ಪ ಕೇಸ್ ತುಂಬ ತೀವ್ರತೆಯನ್ನು ತೆಗೆದುಕೊಳ್ಳೋ ಸಾಧ್ಯತೆಗಳೆಲ್ಲ ಕಾಣ್ತಾ ಇದೆ. ಆದರೆ ಈಗ ಅವರ ಅಂತ್ಯಕ್ರಿಯೆಗೆ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಿರೋದು. ಚನ್ನಗಿರಿಯ ಕೈಮರ ಸರ್ಕಲ್ ಬಳಿ ಇರೋ ಕಬರಸ್ಥಾನದಲ್ಲಿ ಅಂತ್ಯಕ್ರಿಯೆ ನಡೀತಾ ಇರೋದ್ರಿಂದಲೇ ಎಲ್ಲಿ ಮರಣೋತ್ತರ ನಡೀತಲ್ಲ ಅಲ್ಲಿಂದ ಚಿಗಟೇರಿ ಆಸ್ಪತ್ರೆಯಿಂದಲೂ ಎಸ್ಕಾರ್ಟ್ ಭದ್ರತೆಯಲ್ಲಿ ಮೃತದೇಹವನ್ನು ಶಿಫ್ಟ್ ಮಾಡಿದ್ರು. ಜೊತೆಗೆ ಚನ್ನಗಿರಿ ಟಿಪ್ಪು ನಗರಕ್ಕೆ ಮೊದಲು ಆತನ ಮೃತದೇಹವನ್ನು ತರಲಾಯಿತು. ಈಗಾಗಲೇ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ 3 ಜಿಲ್ಲೆಗಳಿಂದಲೂ ಕೂಡ ಎಲ್ಲ ಪೊಲೀಸ್ ತಂಡ ಟೀಮಲ್ಲಿ ಹಾಜರಿದ್ದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ವ್ಯವಸ್ಥೆಗೊಳಿಸಲಾಗಿದೆ. ಈಗಾಗಲೇ ಇದು ಕಾನೂನಿನ ವೈಫಲ್ಯ ಅಂತ ಕೂಡ ಎಲ್ಲೆಡೆ ಮಾತನಾಡಲಾಗ್ತಾ ಇದೆ. ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಆತನನ್ನು ಕೇವಲ 8 ರಿಂದ 10 ನಿಮಿಷ ಮಾತ್ರ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡಿದ್ದು, ಅಲ್ಲಿ ಯಾವುದೇ ಲಾಕಪ್ ಡೆತ್ ಆಗಿರೋ ಸಾಧ್ಯತೆ ಇಲ್ಲ. ಯಾರು ಕೂಡ ಪೊಲೀಸ್ನವರು ಆತನಿಗೆ ಹೊಡೆದಿಲ್ಲ, ಬಡಿದಿಲ್ಲ ಅಂತ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇರೋ. ಆದರೆ ಜನರ ಆಕ್ರೋಶ ಮಾತ್ರ ವಿಕೋಪಕ್ಕಿದೆ. ಅದಕ್ಕೆ ಹೇಳ್ತಾ ಇರೋದು ನಾನು, ಈಗ ಚನ್ನಗಿರಿ ಸದ್ಯದ ಪರಿಸ್ಥಿತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಾಗಾಗಿಯೇ 500ಕ್ಕೂ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ಅಲ್ಲಿ ಚನ್ನಗಿರಿಯಲ್ಲಿ ನಿಯೋಜನೆ ಮಾಡಿದ್ದಾರೆ. ಎಲ್ಲರ ಮೇಲೂ ಕೂಡ ಕಣ್ಣಿಟ್ಟಿರೋದು. ಲೋ BP ಆಗಿ ಮೃತಪಟ್ಟಿದ್ದಾನೆ ಅಂತ ಹೇಳಿ ಆದಿಲ್ ತಂದೆಯವರು ಹೇಳಿರೋ ಪ್ರಕಾರ, ಕಲೀಮುಲ್ಲಾನೂ ಕೂಡ ಹೇಳಿರೋ ಪ್ರಕಾರ ಸ್ವಲ್ಪ ಈ ಕೇಸ್ ಮತ್ತೊಂದಿಷ್ಟು ಕುತೂಹಲವನ್ನು ಮೂಡಿಸ್ತಾ ಇರೋದು. ಇನ್ನು 2 ದಿನಗಳಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಆದಿಲ್ನನ್ನು ಲಾಕಪ್ ಡೆತ್ ಮಾಡಲಾಯ್ತಾ ಅಥವಾ ಆತನ ಲೋ BPಗೆ ಆತ ಮೃತಪಟ್ಟನ ಎಲ್ಲ ವರದಿಗಳನ್ನು ಕೂಡ ತರಿಸ್ಕೊಂಡು ಅದಾದ ನಂತರ ಸಂಪೂರ್ಣವಾದಂಥ ರಿಪೋರ್ಟನ್ನು ಮಾಡಲಾಗುತ್ತೆ. ಈಗಾಗಲೇ ಪಂಚನಾಮೆ ಕೂಡ ಆಗಿದೆ. ಒಂದಿಷ್ಟು ರಿಪೋರ್ಟ್ಸ್ಗಳನ್ನೆಲ್ಲವನ್ನೂ ಕೂಡ ಆಧರಿಸಿ ತನಿಖೆ ಶುರುವಾಗಿರೋದು. ಸದ್ಯ ಈ ಚನ್ನಗಿರಿಯಲ್ಲಿ ಮತ್ತೇನಾದರೂ ಅಂತ್ಯಕ್ರಿಯೆ ನಡೆಸೋ ಸಮಯದಲ್ಲಿ ಮತ್ತೇನಾದರೂ ವಿಕೋಪಗಳು ನಡೀತಾವ, ಗಲಾಟೆಗಳು ನಡೀತಾವ ಅನ್ನೋ ಆಧಾರದ ಮೇಲೆ ಭದ್ರತೆ ಎಚ್ಚರಿಕೆಯಿಂದ ಕಣ್ಗಾವಲನ್ನು ಇಟ್ಟಿರೋದು. ಹಾಗಾಗಿ ನಾನು ಹೇಳಿದ್ನಲ್ಲ, 3 ಜಿಲ್ಲೆಗಳಿಂದ DYSP, ASP ಹಂತದ ಅಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದು ಇನ್ನೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಆದರೂ ಕೂಡ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗಿತ್ತು ಜನರು. ಆದರೆ ಕೋಪದ ಕೈಗೆ ಕೋಪದ ಕೈಗೆ ಇಡೀ ಸ್ಟೇಷನನ್ನು ಧ್ವಂಸಗೊಳಿಸಿದ್ದಿದೆಯಲ್ಲ, ಅದು ತುಂಬ ತಪ್ಪು ಅಂತ ಅನಿಸುತ್ತೆ. ಬಟ್ ನೋಡೋಣ, ಇನ್ನು 2 ದಿನಗಳ ಕಾಲಾವಕಾಶ. ಅದಾದ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಧಾರದ ಮೇಲೆ ಆದಿಲ್ನ ಸಾವಿಗೆ ಯಾರು ಕಾರಣ ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರ ಇನ್ನೇನು ಮುಂದಿನ ಕಾನೂನು ಕ್ರಮಗಳೇನಿದೆ ತನಿಖೆ ಶುರುವಾಗುತ್ತೆ. ಬಟ್ ಆದಿಲ್ ಸಾವನ್ನಪ್ಪಬಾರ್ದಿತ್ತು ಅನ್ನೋದಷ್ಟೇ ನಮ್ಮ ಮೊರಕ. ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು.